ವಿಡಿಯೋ ಎಲ್ಲರಿಗೂ ನಮಸ್ಕಾರ. ಪೌರಾಣಿಕ ರಂಗಭೂಮಿ, ಗ್ರಾಮಾಂತರ ರಂಗಭೂಮಿ ಅಥವಾ ಜಾನಪದ ರಂಗಭೂಮಿ ನಮ್ಮ ರಂಗಭೂಮಿಯ ಮೂಲ ಬೇರು, ತಾಯಿ ಬೇರು. ಪುರಾಣಗಳು ಇವತ್ತೇನಾದರೂ ಉಸಿರಾಡ್ತಾ ಇದ್ದರೆ ಅದಕ್ಕೆ ಕಾರಣ ಎಲ್ಲ ನಮ್ಮ ಪೌರಾಣಿಕ ರಂಗಭೂಮಿಯ ಕಲಾವಿದರು. ಎಷ್ಟೋ ವರ್ಷಗಳಿಂದ, ದಶಕಗಳಿಂದ ಪಾತ್ರಗಳಾಗಿ ಬಣ್ಣಗಳನ್ನು ಹಚ್ಚಿಕೊಂಡು ಅವರೇ ದುಡ್ಡು ಹಾಕ್ಕೊಂಡು ನಾಟಕವನ್ನು ಮಾಡೋದ್ರ ಮೂಲಕವಾಗಿ ಪುರಾಣಗಳನ್ನು ಜನಮಾನಸದಲ್ಲಿ ಇವರೆಲ್ಲರೂ ಕೂಡ ನೆಲೆ ನಿಲ್ಲಿಸಿದ್ದಾರೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು, ಕಾಲಕ್ಕೆ ತಕ್ಕಂತೆ ಸುಧಾರಣೆ ಆಗಬೇಕು ಅಂತ ಆಲೋಚನೆಯನ್ನು ಮಾಡಿ ಕರ್ನಾಟಕ ನಾಟಕ ಅಕಾಡೆಮಿ ಒಂದು ಪೌರಾಣಿಕ ರಂಗಭೂಮಿಯ ಶಿಬಿರವನ್ನು 40 ದಿವಸಗಳ ಕಾಲ ನಡೆಸ್ತಾ ಇದೆ. ಅದರ ಫಲಶ್ರುತಿಯಾಗಿ ಫೆಬ್ರವರಿ 2ನೇ ತಾರೀಕು ಒಂದು ಹೊಸ ಪ್ರಯೋಗವನ್ನು ಮಾಡಬೇಕು ಅಂತ ರಾಮಾಯಣ ಮತ್ತು ಮಹಾಭಾರತ ಪ್ರಪಂಚದ 2 ಶ್ರೇಷ್ಠ ಕಾವ್ಯಗಳು, ಅದರ ಸಂಯೋಜನೆ, ಆ ಪಾತ್ರಗಳು, ಸಮತೂಕದ ಪಾತ್ರಗಳು, ಸಂದರ್ಭಗಳು, ಸನ್ನಿವೇಶಗಳು ಅವುಗಳನ್ನು ಬೆಸೆಯುವಂಥ ಕೆಲಸ ಮಾಡಬೇಕು ಅಂಥೇಳಿ ಈಗ ಇಲ್ಲಿ ಕಾರ್ಯಾಗಾರ ನಡೀತಾ ಇದೆ. ಫೆಬ್ರವರಿ 2ನೇ ತಾರೀಕು ಯುಗೆ ಯುಗೆ ಅನ್ನುವಂತಹ ಸುದೀರ್ಘವಾದ ಬೃಹತ್ ನಾಟಕವಿದೆ. ದಯಮಾಡಿ ಎಲ್ಲ ಅಭಿಮಾನಿಗಳು, ಸನಾತನ ಧರ್ಮ ಪರಂಪರೆಯ ಆಸಕ್ತಿ ಇರ್ತಕ್ಕಂಥವರು, ನಾಟಕ ವೀಕ್ಷಕರು, ಪ್ರೇಕ್ಷಕರು, ಅಭಿಮಾನಿಗಳು, ಅನ್ನದಾತರು ಎಲ್ಲರೂ ಬಂದು ನಮ್ಮನ್ನು ಬೆಳೆಸಬೇಕು, ಹರಿಸಬೇಕು. ಇದು ನಾಟಕ ಅಕಾಡೆಮಿ ಲಾಸ್ಟ್ ಇಲ್ಲಿ ಬಾರ ಇದು ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಕರ್ನಾಟಕ ರಂಗ ಕಲಾವಿದರ ಒಕ್ಕೂಟದ ಜಂಟಿ ಸಹಯೋಗದ ಪ್ರಸ್ತುತಿ. ದಯಮಾಡಿ ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ. ಫೆಬ್ರವರಿ 2 ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು. ಯುಗೆ 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 ಈ ವಿಚಾರವಾಗಿ ನಟರಾಜರು ಒಂದೆರಡು ಮಾತಾಡಬೇಕು ಅಂತ. SLN ಸ್ವಾಮಿಯವರ ಒಂದು ನಿರ್ದೇಶನದಲ್ಲಿ ಯುಗೆ ಯುಗೆ ಎಂಬಂತಹ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಅದು ಫೆಬ್ರವರಿ 2ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದರ ಒಂದು ನಾಟಕದ ಪ್ರದರ್ಶನವಿದೆ. ಎಲ್ಲ ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕಾರ್ಮಿಕ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು, ಅನೇಕ ಕಲಾವಿದರು ಎಲ್ಲರೂ ಒಟ್ಟಿಗೆ ಬಂದು ಈ ಒಂದು ನಾಟಕವನ್ನು ನೋಡಬೇಕು ಮತ್ತು ಆ ನಾಟಕಕ್ಕೆ ಬೆಂಬಲವನ್ನು ಕೊಡಬೇಕು. ಏನು ಭಾಳ ಅದ್ಭುತವಾಗಿ ರಾಮಾಯಣ ಮತ್ತು ಮಹಾಭಾರತವನ್ನು ರಾಮ ಮತ್ತು ಕೃಷ್ಣ ಇಬ್ಬರು ಒಂದೇ ನಾಟಕದ ಒಂದೇ ವೇದಿಕೆಯಲ್ಲಿ, ಅಂದರೆ ಒಂದೇ ಪರದೆಯಲ್ಲಿ ಬರುವಂತಹ ನಿಟ್ಟಿನಲ್ಲಿ ಅವರು ಒಂದು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸುವಂತಹ ನಾಟಕ. ನಾವೆಲ್ಲರೂ ಸೇರಿ ಆ ಒಂದು ನಾಟಕವನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ನಮ್ಮ ನಿರ್ದೇಶಕರು. ಅವರ ನಿರ್ದೇಶನಕ್ಕೆ ಒಂದು ಪ್ರತಿಫಲವನ್ನು ಸಿಗಬೇಕು ಮತ್ತು ಇದು ಇಡೀ ಪ್ರಪಂಚದಾದ್ಯಂತ ಒಂದು ಹೆಸರು ಮಾಡಬೇಕು ಎಂಬಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಬೆಂಬಲವಾಗಿ ನಿಂತ್ಕೊಳ್ಳೋಣ, ಸಹಕಾರವನ್ನು ನೀಡೋಣ. ಎಲ್ಲರೂ ಬಂದು ನಾಟಕವನ್ನು ನೋಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಏನು ಮಾತಾಡ್ತೀರಾ? ಬನ್ನಿ ಸರ್. ಸರಿ ಇಲ್ಲಿ ಬನ್ನಿ. ಶ್ರೀನಿವಾಸ್ ಬನ್ನಿ. ತಿಮ್ಮಾರೆಡ್ಡಿ ಸರಿ ಇಲ್ಲಿ ಬನ್ನಿ. ಬನ್ನಿ ಬನ್ನಿ, ನೀವು ಎಷ್ಟು ಅಂತಲ್ಲ ಹೇಳಿ. ಮಾತಾಡಿ. ಗುರುಗಳು ಮಾತಾಡಿ. ನೀವು ಹೇಳಿ. ನೀವು ಶಿಷ್ಯ ಸರ್ ಅವರು ಮಾತಾಡಿ. ಈಗ ನಾವು ಮಾಡ್ತಾ ಇರ್ತಕ್ಕಂಥ ಈ ನಾಟಕ ಇಡೀ ಭಾರತದಲ್ಲೇ ಯಾರು ಮಾಡಿರ್ತಕ್ಕಂಥದ್ದೇ ಇಲ್ಲ. ಗುರುಗಳಾದಂಥ SLN ಸ್ವಾಮಿಯರವರು ಈ ನಾಟಕವನ್ನು ಇಲ್ಲಿ ಶುರು ಮಾಡಿದ್ದಾರೆ. ಈ ನಾಟಕ ತುಂಬ ಯಶಸ್ವಿಯಾಗಿ ನಡೀತದೆ ಅಂತ ನನಗೆ ಅನಿಸ್ತಾ ಇದೆನೋ ಆಗುತ್ತೆ. 90 ಭಾಗ ಅಲ್ಲ, 100% ಆಗ್ತದೆ. ಅವರಿಗೆ ದೇವರು ಇನ್ನೂ ಆಯುಷ್ ಕೊಡಲಿ, ಈ ನಾಟಕವನ್ನು ಯಶಸ್ವಿಯಾಗಿ ಮಾಡಿಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಬನ್ನಿ.